ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿಯಿಂದ ಒಂದು ಪಾಯಸ ಮಾಡೋದು ತೋರಿಸ್ತೀನಿ. ಸಬ್ಬಕ್ಕಿ ಪಾಯಸ ಮಾಡಿ ನಿಮಗೆ ತೋರಿಸ್ತೀನಿ. ಶಾವಿಗೆ ಪಾಯಸ, ಶಾವಿಗೆ ಸಬ್ಬಕ್ಕಿ ಎರಡು ಹಾಕಿಬಿಟ್ಟು ನಾನು ಒಂದು ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ಪಾಯಸ ಆಗುವ ಥರ ನಾನು ತೋರಿಸ್ತೀನಿ. ಯಾಕಂದರೆ ಇವು ನೀವು ನೆನೆಸಿ ಇಟ್ಟು ಲೇಟ್ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿ ಇದನ್ನು ಬೇಯಿಸ್ಬಿಟ್ಟು ಹೇಗೆ ಮಾಡೋದಂತೆ ತೋರಿಸ್ತೀನಿ, ಬನ್ನಿ. ಇವತ್ತೇ ನಾನು ಹೊಸ ವರ್ಷಕ್ಕಂತೆ ಒಂದು ಪಾಯಸ ಮಾಡಿ ತೋರಿಸ್ತೀನಿ. ಸಬ್ಬಕ್ಕಿ ಅರ್ಧ ಬಟ್ಲು, ಶಾವಿಗೆ ಒಂದು ಬಟ್ಲು, ಸಕ್ಕರೆ 2 ಬಟ್ಲು ತೊಗೋಬೇಕು, ಒಂದು ಗ್ಲಾಸ್ ಹಾಲು, ಸ್ವಲ್ಪ ಗೋಡಂಬಿ, 2 ಏಲಕ್ಕಿ. ಯಾಕಂದರೆ ಇದನ್ನು ನೆನೆಸಿಟ್ಟಿರೋದಲ್ಲ, ಇದು ನಾನು ಡೈರೆಕ್ಟಾಗಿ ಒಂದು 10ರಿಂದ 15 ನಿಮಿಷದೊಳಗೆ ಆಗೋಂಥದ್ದು ಸುಲಭವಾಗಿ ನಿಮಗೆ ತೋರಿಸ್ತೀನಿ. ನೀವು ನೆನೆಸಿಟ್ಟು ಮಾಡಬೇಕಾದ್ರೆ ಲೇಟ್ ಆಗುತ್ತೆ. ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ನಾನು ಪಾಯಸ ಹೇಗೆ ಮಾಡೋದಂತೆ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋದಕ್ಕೆ ಸ್ವಲ್ಪ ಸಬ್ಬಕ್ಕಿ ಬೇಯಿಸ್ಕೋಬೇಕು. ಆಮೇಲೆ ನಾನು ಬಾಣಲೆಯಲ್ಲಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ತುಪ್ಪ, 1 ಸ್ಪೂನ್ ಆಗುವಷ್ಟು ತುಪ್ಪ ಸಾಕು. ಯಾಕಂದರೆ ಅದು ಸಬ್ಬಕ್ಕಿ ಸ್ವಲ್ಪ ಹುರ್ಕೋಬೇಕು. ತುಪ್ಪ ಹಾಕ್ಕೊಂಬಿಟ್ಟು ನಾನು ಸಬ್ಬಕ್ಕಿ ಹಾಕ್ಕೊಂಡು ಸ್ವಲ್ಪ ಈ ಥರ ಬಿಸಿ ಮಾಡ್ಕೋಬೇಕು. ಈ ಥರ ಬಿಸಿ ಮಾಡಿದರೆ ಬೇಗನೆ ಬೆಂದು ಹೋಗುತ್ತೆ. ಒಂದು 2 ನಿಮಿಷ ಈ ಥರ ಬಿಸಿ ಮಾಡಿ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೋಡಿ, 1 ಗ್ಲಾಸು ನೀರು ಹಾಕಿದ್ದೀನಿ. ಬಂದು ನೆನೆಸಿ ಮಾಡಬೇಕಂತ ಲೇಟ್ ಆಗುತ್ತೆ. ನೀವು ಬಂದಿದ ತಕ್ಷಣವೇ ಹಾಗೆ ಸಬ್ಬಕ್ಕಿ ತೊಗೊಂಡು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ನೀರು ಹಾಕಿ 1 ವಿಸಿಲು ನೀವು ವಿಸಿಲ್ ಹಾಕಿದರೆ ಸಾಕು. ಅವಾಗೆ ಬೇಗನೆ ಪಾಯಸ ಆಗುತ್ತೆ. ಇದು 1 ವಿಸಿಲ್ ಆಗೋದ್ರಾಗೆ ನಾವು ಶಾವಿಗೆ ಹುರ್ಕೊಳ್ಳೋಣ, ಬನ್ನಿ. ನೋಡಿ, ಇವಾಗ ಒಂದೇ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ತುಪ್ಪ ತಿನ್ನೋಕ್ಕೆ ಇಷ್ಟಪಡಲ್ಲ. ತುಪ್ಪ ಬೇಡ ಆದವರು ಎಣ್ಣೆಯಲ್ಲೂ ಮಾಡ್ಕೋಬೋದು. ಇವಾಗ ಶಾವಿಗೆ ತೊಗೊಂಡಿದ್ವಲ್ಲ, 1 ಮುಕ್ಕಾಲು ಬಟ್ಲು ಶಾವಿಗೆ ಸ್ವಲ್ಪ ಹುರ್ಕೋಬೇಕು. ಆ 1 ವಿಸಿಲ್ ಆಗೋದ್ರಾಗೆ ನಾವು ಇದನ್ನೇ ಶಾವಿಗೆ ಈ ಥರ ಹುರಿಬೇಕು. ಯಾಕೆ ಕುಕ್ಕರಲ್ಲಿ ಹಾಕಿ ಮಾಡ್ಬೇಕಂತ ಹೇಳ್ತೀನಿ ಅಂದ್ರೆ, ನೆನೆಸಿರಲ್ಲ ಒಬ್ಬೊಬ್ಬರು, ಇನ್ನೊಂದು ಗಂಟೆ ನೆನೆಸಿ ಯಾವಾಗಪ್ಪ ಮಾಡೋದಂತ ಟೆನ್ಷನ್ ಬೇಡ. ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ಬಂದರೆ ಸಾಕು, ಪಾಯಸ ಸೂಪರಾಗಿ ಆಗುತ್ತೆ. ಇವಾಗ ನಾನು ಮಾಡಿ ತೋರಿಸ್ತಿದ್ದೀನಿ. ನೀವು ಲಾಸ್ಟ್ ಗಂಟ ನೋಡಿ ಹೇಗೆ ಮಾಡೋದಂತೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಶಾವಿಗೆ ಹುರಿದಿರೋದು ಸಿಗುತ್ತೆ. ಹುರಿಲಾರ್ದಿದ್ರೆ ಈ ಥರ ಸ್ವಲ್ಪ ಅರ್ಧ ಸ್ಪೂನು 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ನೀವು ಹುರ್ಕೋಬೋದು. ಇವಾಗ ನೋಡಿ, ಒಂದು ಬಾಣಲೆ ಆದರೂ ಇಟ್ಕೊರಿ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಪಾತ್ರೆಗಳಾದರೂ ಇಟ್ಕೊಳ್ಳಿ. ನಾನು ಇದ್ರ ಬಾಣಲೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ಹಾಲು ತೊಗೊಂಡಿದ್ನಲ್ವ, ಇವಾಗ ಹಾಲು ಕಾಯಿಸ್ಕೊಳ್ಳೋಣ. ಈ ಹಾಲಿಗೆ 1 ಲೋಟ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ತುಂಬ ಗಟ್ಟಿ ಬೇಕನ್ಸಿದ್ರೆ 1.5 ಗ್ಲಾಸ್ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕಂದರೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನನಗಿವಾಗ ಸಾಕು ಅಂತ ನಾನು 1.5 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಈ ಸ್ವಲ್ಪ ಹಾಲು ಬಿಸಿ ಆಗಲಿ. ಬಿಸಿ ಆಗಿಂದ ಏನು ಮಾಡೋದಂತೆ ನಾನು ತೋರಿಸ್ತೀನಿ. ನೋಡಿ, ಹಾಲು ಕುದೀತಾ ಐತಿ. ಈ ಕುದಿಯೋ ಹಾಲಿಗೆ ನಾವು ಆವಾಗಲೇ ಶಾವಿಗೆ, ನೋಡಿ ಶಾವಿಗೆ ಹುರಿದಿಟ್ಕೊಂಡಿದ್ದೆ ನಾನು ನಿಮ್ಗೆ ತೋರಿಸಿದ್ನಲ್ಲ, ಇದೇ ಶಾವಿಗೆ ಇದರಲ್ಲಿ ಹಾಕ್ಬೇಕು. ನೋಡಿ, ಶಾವಿಗೆ ಹಾಕಿ 1-2 ನಿಮಿಷ ಈ ಥರ ಮಾಡಿ, ಇವಾಗ ಸಕ್ಕರೆ ಇಟ್ಕೊಂಡಿದ್ನಲ್ಲ 1.5 ಬಟ್ಲು, ನೋಡಿ ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಸಿಹಿ ನೋಡಿ ಪ್ರಮಾಣದ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬರು ಸ್ವೀಟ್ ಇಷ್ಟಪಡ್ತಾರೆ, ಒಬ್ಬರು ಸ್ವೀಟ್ ಇಷ್ಟಪಡಲ್ಲ. ನೋಡಿಬಿಟ್ಟು ಹಾಕ್ಕೊಂಡು ನೀವು ಮಾಡ್ಬೋದು. ಇದು ತುಂಬ ಈಜಿ, ಒಂದು 10-15 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸಬ್ಬಕ್ಕಿ ಕುಕ್ಕರಲ್ಲಿ 1ರಿಂದ 2 ವಿಸಿಲು ಓಡಿಸ್ಬೇಕು. 1 ವಿಸಿಲಲ್ಲಿ ನೀವು ತೆಗೆದು ನೋಡಿ, ಆಗಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಓಡಿಸ್ಕೊಳ್ಳಿ. ಯಾಕಂದರೆ ನೆನೆಸಿ ಇಟ್ಟು ಮಾಡೋದು ಲೇಟ್ ಆಗುತ್ತಪ್ಪ, ಯಾವಾಗ ಮಾಡೋದು ಅಂದ್ಕೊಂಡು ಟೆನ್ಷನ್ ಬೇಡ. ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕುಕ್ಕರಲ್ಲಿ ಇದು ಬೇಯುವವರೆಗೂ ಕುಕ್ಕರಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ, ಬನ್ನಿ. ನೋಡಿ, ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ, ಹೇಗೆ ಬೆಂದಿದೆ ಅಂತ. ನಿಮಗೆ ಟೈಮ್ ಇದ್ದರೆ ನೆನೆಸಿ ಮಾಡಿ, ಟೈಮ್ ಇಲ್ಲ ಅಂದರೆ ಈ ಥರ ಕುಕ್ಕರಲ್ಲಿ ಹಾಕಿ ಮಾಡಿ. 1ರಿಂದ 2 ವಿಸಿಲು ಓಡಿಸ್ಬೇಕು. ತಕ್ಷಣ ಎತ್ಬಾರ್ದು. 2 ವಿಸಿಲು ಕಂಪ್ಲೀಟ್ ತಣ್ಣಗಾದಿದ ತಕ್ಷಣ ತೆಗೆದುಬಿಟ್ಟು ಹಾಕಬೇಕು. ನೋಡಿ, ಇವಾಗ ಶಾವಿಗೆಯಲ್ಲಿ ಹಾಕೋದು ತೋರಿಸ್ತೀನಿ. ಇವಾಗ ಕುದೀತಾ ಐತಿ. ನಾವು ಇದನ್ನು ಬೇಯಿಸ್ಕೊಂಬಂದಿರೋದು ಇದನ್ನು ನಾವು ಇದಕ್ಕೆ ಹಾಕ್ಬಿಡೋಣ. ಇವಾಗ ಇದೊಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ. ಸೂಪರಾಗಿರುತ್ತೆ. ಯಾಕಂದರೆ ನೆನ್ಸೋಕ್ಕೆ ಟೈಮ್ ಇಲ್ಲ ಅನ್ನೋದವರು ಕುಕ್ಕರಲ್ಲಿ ಬೇಯಿಸ್ಕೋಬೋದು. ನೆನ್ಸಲ್ಲಿ ಟೈಮ್ ಇದ್ದವರು ನೀವು ನೆನೆಸ್ಬಿಟ್ಟೆ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಇದು ಬೇಯ್ತಾ ಇರಲಿ.
ಇದೊಂದು 2 ನಿಮಿಷ ಬೇಯೋವರೆಗೂ ನಾನು ಗೋಡಂಬಿ ತೊಗೊಂಡಿದ್ನಲ್ವ ಸ್ವಲ್ಪ ಫ್ರೈ ಮಾಡ್ಕೊಂಬರ್ತೀನಿ. ಇದು ಬೇಯ್ತಾ ಇರಲಿ. ನೋಡಿ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾವು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೆ. 2 ಏಲಕ್ಕಿ ತೊಗೊಂಡು ಏಲಕ್ಕಿ ಪೌಡ್ರು, ನಾವು ದ್ರಾಕ್ಷಿ ಇದ್ರೂ ಹಾಕೋಬೋದು. ಬರೀ ನಾನು ಗೋಡಂಬಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಎಲ್ಲನೂ ಹಾಕೋಬೋದು. ನಾನು ಬರೀ ಗೋಡಂಬಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಹಾಕೊಂಡ್ಬಿಟ್ಟು ಒಂದು ರೌಂಡ್ ಈ ಥರ ತಿರುವಿ ಸ್ವಲ್ಪ ಒಂದು 2 ನಿಮಿಷ ಇದನ್ನು ಮುಚ್ಚಿಡಬೇಕು. ನೀವು ನೋಡ್ಕೋಬೇಕು ಸಕ್ಕರೆ ಆಗಿದೆ ಇಲ್ಲ ಸ್ವೀಟ್ ಬೇಕೋ ಬೇಡ. ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇವಾಗ ನಾವು ಒಂದು 2 ನಿಮಿಷ ಬಿಡೋಣ. ನೋಡಿ ಪಾಯಸ ರೆಡಿಯಾಗಿದೆಯೋ ಮುಚ್ಚಳ ತೆಗೆದು ನೋಡೋಣ. ನೋಡಿ ಹೇಗಾಗಿದೆ ಅಂತ. ವಾವ್, ಸೂಪರಾಗಿದೆ. ಇವಾಗ ಇದನ್ನು ನಾನು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಹೇಗಾಗಿದೆ. 10 ರಿಂದ 15 ನಿಮಿಷ ಒಳಗೆ ನಿಮಗೆ ಮಾಡ್ಕೋಬೋದು. ತುಂಬ ಲೇಟ್ ಆಗಲ್ಲ. ನೆನೆಸ್ಕೊಂಡು ಕುತ್ಕೊಂಡು ಟೈಮ್ ಇರಲ್ಲ. ನೀವು ಬಂದಿದ್ದ ತಕ್ಷಣವೇ ಒಂದು ಕುಕ್ಕರ್ಗೆ ಸಬ್ಬಕ್ಕಿ ಹಾಕಿ ಬೇಯಿಸೋಕೆ ಇಟ್ಬಿಟ್ಟು ಈ ಕಡೆ ಹಾಲು ಶಾವಿಗೆ ರೆಡಿ ಮಾಡ್ಕೊಳ್ಳೋದ್ರಾಗೆ 2 ವಿಸಿಲ್ ಆಗುತ್ತೆ. ಆಮೇಲೆ ತೆಗೆದು ನೀವು ಸಕ್ಕರೆ ಹಾಕ್ಬಿಟ್ಟು ಪಾಯಸ ರೆಡಿ ಮಾಡ್ಕೊಂಡು ತಿಂದ್ಬಿಡ್ಬೋದು. ನೋಡಿ ಸಬ್ಬಕ್ಕಿ ಶಾವಿಗೆಯಿಂದ ಪಾಯಸ ರೆಡಿಯಾಗಿದೆ. ಈ ಸಬ್ಬಕ್ಕಿ ಪಾಯಸ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಲಾಸ್ಟ್ ಗಂಟ ನೋಡಿ. ನೀವು ಫಸ್ಟು ಬೆಲ್ ಐಕನ್ ಒತ್ತಿ ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟು ನಿಮಗೆ ಬರುತ್ತೆ. ನಮಸ್ತೆ.